ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಸ್ನೇಹಿತರಿಗೂ ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ತೆ, ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ, ಇತ್ತೀಚೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ರಂಗೋಲಿ ರೋಗಕ್ಕೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ, ರೈತರು ನೀವು ಬಳಸೋ ಪ್ರಾಡಕ್ಟ್ಸ್ ಅನ್ನು ಕಮೆಂಟ್ ಮಾಡಿ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ತುಂಬಾ ಜನ ರೈತರು ತುಂಬಾ ತರ ಪ್ರಾಡಕ್ಟ್ಸ್ ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚು ಕಾಮೆಂಟ್ಸ್ ಯಾವ್ದು ಬಂದಿರುತ್ತೋ ಅದು ನಾನು ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಲಾಂಗ್ ವಿಡಿಯೋ ಮಾಡ್ತಾ ಇದೀನಿ. ಹೆಚ್ಚು ಕಾಮೆಂಟ್ಸ್ ಯಾವ ನೇಮ್ ಬಂದಿರುತ್ತೋ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಅದು ಯಾವುದು ಬೆಸ್ಟ್ ಪ್ರಾಡಕ್ಟ್ಸ್ ಅಂತ ತುಂಬಾ ಜನ ರೈತರು ತುಂಬಾ ತರ ಕಮೆಂಟ್ ಮಾಡಿದರೆ ಅದರಲ್ಲಿ ಯಾವುದು ಬೆಸ್ಟ್ ಅಂತ ಅವರೇ ಸಜೆಸ್ಟ್ ಮಾಡೋದ್ರಿಂದ ನಾವು ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದೀವಿ. ಇದರಿಂದ ಯಾವುದೇ ಕಂಪನಿ ಇದು ಕಡಿಮೆ ಅದು ಜಾಸ್ತಿ ಅಂತ ಹೇಳ್ತಿಲ್ಲ. ನಾವು ರೈತರು ಎಷ್ಟು ಮಾತ್ರ ಕಾಮೆಂಟ್ ಮಾಡಿದ್ರು ಅದರಲ್ಲಿ ಟಾಪ್ 1 ಟಾಪ್ 2 ಅಂತ ಮಾತ್ರ ನಾವು ಹೇಳ್ತಿರೋದು. ಇದರಲ್ಲಿ ಕಂಪ್ನಿಯವ್ರಿಗೆ ಮತ್ತೆ ಬೇರೆಯವ್ರಿಗೆ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಸಾರಿ. ರೈತರು ಕಾಮೆಂಟ್ ಮಾಡೋ ಪ್ರಕಾರ ಅದ್ರಲ್ಲಿ ಎಷ್ಟು ಹೈಯೆಸ್ಟ್ ಕಾಮೆಂಟ್ಸ್ ಬಂದಿರುತ್ತೋ ಅದು ಟಾಪ್ 1 ಆಗುತ್ತೆ. ಮಿಕ್ಕಿದ್ದು ಟಾಪ್ 2, ಟಾಪ್ 3, ಟಾಪ್ 4 ಈ ಥರ ಬರ್ತಾ ಇರುತ್ತೆ. ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ರೈತರು ಕಾಮೆಂಟ್ ಮಾಡೋದು ಮಾತ್ರ ನಾವು ಇಲ್ಲಿ ಫೋಕಸ್ ಮಾಡ್ತದಷ್ಟೇ. ಈಗ ಬನ್ನಿ ವಿಡಿಯೋ ಹೋಗೋಣ. ಅದಕ್ಕೂ ಮುಂಚೆ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ರೈತರಿಗೆ ಯಾವುದು ಸ್ಪ್ರೇ ಮಾಡ್ಬೇಕಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಸ್ವಲ್ಪ ಜನ ರೈತರಿಗೆ ಗೊತ್ತಿರುತ್ತೆ, ಸ್ವಲ್ಪ ಜನ ರೈತರಿಗೆ ಗೊತ್ತಿರಲ್ಲ. ಅವ್ರಿಗೂ ತುಂಬ ಯೂಸ್ ಆಗುತ್ತೆ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಈಗ ಬನ್ನಿ ಏನೇನು ಕಮೆಂಟ್ ಮಾಡಿ ನಾವು ರೈತರು ನೋಡೋಣ ಅಂತ. ತುಂಬಾ ಜನ ರೈತರು ಇನ್ನೂ ಅನೇಕ ಕಮೆಂಟ್ಸ್ ಮಾಡಿದರೆ ನಾನು ಒಂದೊಂದು ಕಮೆಂಟ್ ಬಂದಿರೋದನ್ನು ಹೇಳ್ತಿಲ್ಲ. ಒಂದೇ ಕಮೆಂಟು ತುಂಬಾ ಸರಿ ಬಂದಿರೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇರೋದಷ್ಟೇ. ಈಗ ಬನ್ನಿ ಯಾವುದು ಹೆಚ್ಚು ಕಮೆಂಟ್ಸ್ ಬಂದಿದೆ ಅಂತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಬನ್ನಿ ನೋಡೋಣ. ಈಗ ಸ್ವಲ್ಪ ಜನ ರೈತರು ಅಬಾ ಮೆಕ್ಟಿನ್ ಅಂತ ಒಂದು ನೇಮ್ ಕಮೆಂಟ್ ಮಾಡಿದರೆ ನಿಮ್ಮ ಹತ್ರ ಇರೋದು ಮುದ್ದಿನಂಗಡಿಯಲ್ಲಿ ಹೋಗಿ ಕೇಳಿ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಮತ್ತೆ ಸ್ಪ್ರೇ ಮಾಡಿ. ನೆಕ್ಸ್ಟ್ ಒನ್ ಸಿಮ್ ವರ್ಡ್ಸ್ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ತುಂಬ ಜನ ಅದನ್ನು ಸ್ವಲ್ಪ ಕಮೆಂಟ್ ಮಾಡಿದರೆ ನಿಮ್ಮ ನಿಯರ್ ಯಾವುದು ಮುದ್ದಂಗಡಿ ಇರುತ್ತೋ ದಯವಿಟ್ಟು ಹೋಗಿ ಅಲ್ಲಿ ಫಸ್ಟ್ ಎಂಕ್ವೈರಿ ಮಾಡಿ ಮತ್ತೆ ಸ್ಪ್ರೇ ಮಾಡಿ. ನಾನು ಹೇಳಿದ್ದೀನಿ ಅಂತ ನೀವು ಹೋಗಿ ಡೈರೆಕ್ಟಾಗಿ ಸ್ಪ್ರೇ ಮಾಡೋಕೆ ಹೋಗ್ಬೇಡಿ. ದಯವಿಟ್ಟು ಇನ್ನೊಂದ್ಸರಿ ಇನ್ನೊಂದು ವಿಚಾರಿಸಿ ಮತ್ತೆ ನೀವು ಅದನ್ನು ಸ್ಪ್ರೇ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಹೆಸರು ಬೆನಿಮಿಯಾ ಅಂತ. ಅದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ದಾರೆ ಬೆನಿಮಿಯಾ ಅಂತ. ಸ್ವಲ್ಪ ಜನ ಕಮೆಂಟ್ ಮಾಡಿದರೆ ಬೋರಾಗಾನ್ ಅಂತ. ಇನ್ನು ಸ್ವಲ್ಪ ಜನ ಸ್ಯಾನ್ವಿಕ್ ಅಂತ ಕೆಲವು ಕಮೆಂಟ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ಜನ ರಾಕ್ ಸ್ಟಾರ್ ಅಂತ ಕೆಲವು ಕಮೆಂಟ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ಜನ ರೈತರು ಗ್ರೋತ್ ಕಿಂಗ್ ಅಂತ ಪ್ರಾಡಕ್ಟು ಕಮೆಂಟ್ ಮಾಡಿದರೆ. ಈ ಪ್ರಾಡಕ್ಟ್ಸ್ ಎಲ್ಲ ನೀವು ಡೈರೆಕ್ಟಾಗಿ ಹೋಗಿ ತಗೊಂಡು ಯೂಸ್ ಮಾಡಬೇಡಿ. ದಯವಿಟ್ಟು ಇನ್ನು ಕೆಲವು ಅಂಗಡಿಯಲ್ಲಿ ವಿಚಾರಿಸಿ ಅದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅವ್ರು ಹೇಳಿದರೆ ಮತ್ತೆ ತಗೊಂಡೋಗಿ ಸ್ಪ್ರೇ ಮಾಡಿ. ನಾನು ಹೇಳಿದ್ದೀನಿ ಅಂತ ನೀವು ತಗೊಂಡೋಗಿ ಸ್ಪ್ರೇ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ತುಂಬ ಜನ ರೈತರು ಈ ಪ್ರಾಡಕ್ಟ್ ಅನ್ನು ತುಂಬಾ ಸರಿ ಕಮೆಂಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ಜನ ರೈತರು ಕಮೆಂಟ್ ಮಾಡಿದ್ದಾರೆ. ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಕೊಟ್ಟಂಗಿದೆ. ಅದಕ್ಕೆ ಅದನ್ನೇ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಪ್ರಾಡಕ್ಟ್ ಹೆಸರು ಏನಪ್ಪಾ ಅಂದ್ರೆ ಅಬಾಸಿಯನ್ ಅನ್ನೋ ನೇಮು ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಇದು ನಂಬರ್ 1 ಆಗಿ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇದ್ದೀನಿ. ನಂಬರ್ 1 ನೇಮ್ಸು ಹೆಚ್ಚಾಗಿ ಈ ನೇಮ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಇದನ್ನ ನಂಬರ್ 1 ಆಗಿ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಅಷ್ಟೇ ಸ್ವಲ್ಪ ಹೋಗಿ ನಿಮ್ಮ ಕಡೆ ಸುತ್ತಮುತ್ತ ಕೇಳಿ ಮತ್ತೆ ನಿಮ್ಮ ತೋಟಕ್ಕೆ ಬಳಸಿ. ಯಾಕಂದ್ರೆ ಕೆಲವು ಕಡೆ ಕೆಲವು ಪ್ರಾಡಕ್ಟ್ ವರ್ಕ್ ಆಗುತ್ತೆ, ಕೆಲವು ವರ್ಕ್ ಆಗಲ್ಲ. ಅದಕ್ಕಾಗಿ ಒಂದ್ಸಲಿ ಸ್ವಲ್ಪ ವಿಚಾರಿಸ್ಕೊಂಡು ಮತ್ತೆ ನೀವು ಸ್ಪ್ರೇ ಮಾಡೋದಕ್ಕೆ ಸ್ವಲ್ಪ ವಿಚಾರಿಸಿ ಮತ್ತೆ ಸ್ಪ್ರೇ ಮಾಡಿ. ಥ್ಯಾಂಕ್ ಯು. ಇದು ಇವತ್ತು ನಿಮಗೆ ನೆಕ್ಸ್ಟ್ ಯಾವ ರೋಗದ ಬಗ್ಗೆ ವಿಡಿಯೋಸ್ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಏನು ಅನ್ಸಂತ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ. ತುಂಬ ಯೂಸ್ ಆಗುತ್ತೆ. ನಿಮಗೆ ಯಾವ ರೀತಿ ಯೂಸ್ ಆಯಿತು ಅಂತ ಸ್ವಲ್ಪ ನನಗೂ ಹೇಳಿ. ಇನ್ನಷ್ಟು ವಿಡಿಯೋಸ್ ಮಾಡೋಕ್ಕೆ ನನಗೆ ಸ್ವಲ್ಪ ಮೋಟಿವೇಟ್ ಸಿಗುತ್ತೆ. ಆದರೆ ಒಂದು ಲೈಕ್ ಮಾಡಿ. ಆ ಲೈಕ್ ಮಾಡೋದ್ರಿಂದ ನನಗೆ ಸ್ವಲ್ಪ
ಬೂಸ್ಟ್ ಸಿಗುತ್ತೆ. ಈ ವಿಡಿಯೋ ಆಗಲಿ ನನಗಾಗಲಿ ಇನ್ನೂ ಬೇರೆ ಬೇರೆ ವಿಡಿಯೋಸ್ ಮಾಡಬೇಕು ಅಂತ ನಮಗೂ ಅನಿಸುತ್ತೆ. ದಯವಿಟ್ಟು ಒಂದು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಇಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ, ಪ್ರತಿಯೊಬ್ಬರು ಜಾಯ್ನ್ ಆಗಿರಿ. ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಂಪ್ನಿಯವ್ರು ನೋಡ್ತಿದ್ರೆ ಇದರಲ್ಲಿ ನಂದು ಯಾವುದೇ ಪ್ರಮೋಷನ್ಸ್ ಇಲ್ಲ, ಯಾವುದೇ ಇಲ್ಲ. ರೈತರು ಕಾಮೆಂಟ್ ಮಾಡ್ತಾ ಇರೋದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ನಿಮ್ಮ ಪ್ರಾಡಕ್ಟ್ಸು ಕಡಿಮೆ, ಇನ್ನೊಬ್ರದ್ದು ಕಂಪ್ನಿಯವ್ರದ್ದು ಜಾಸ್ತಿ ಅಂತ ನಾನು ಹೇಳ್ತಿಲ್ಲ. ರೈತರು ಬಳಸಿರೋದು, ರಿಸಲ್ಟ್ ಬಂದಿರೋ ರೈತರು ಕಾಮೆಂಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನು ಈ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಇದರಲ್ಲಿ ಯಾವುದೇ ಉದ್ದೇಶ ಇಲ್ಲ. ಇದರಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋ ಪ್ರತಿಯೊಬ್ಬ ಕಂಪ್ನಿಯವರಾಗಿರ್ಬೋದು, ಕಂಪ್ನಿಯವರು ರೀಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಬೇಕು ಎಷ್ಟು ಗಂಟೆ ರೀಚ್ ಆಗುತ್ತೆ ಗೊತ್ತಿಲ್ಲ. ನೀವು ನಮ್ಮ ರೈತರು ರೀಚ್ ಮಾಡ್ತಾರೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ನೋಡೋಣ. ಆದಷ್ಟು ರೈತರಿಗೆ ಶೇರ್ ಮಾಡಿ, ರೈತರಿಗೆ ಯೂಸ್ ಆಗುತ್ತೆ ಈ ವಿಡಿಯೋಸು. ಇನ್ನೂ ಹಲವಾರು ವಿಡಿಯೋಸ್ ಮಾಡ್ತೀವಿ. ಪುಟ್ಟ ರೈತ ಬಂಧು ಅಂತ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಕೂಡ ಬರುತ್ತೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್ ಫಾಲೋ ಮಾಡ್ತಾ ಇರಿ. ಇನ್ನೂ ಯಾವ್ದಾದ್ರು ಬೇರೆದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಫಾಲೋ ಮಾಡಿ. ಜೈ ಜವಾನ್ ಜೈ ಕಿಸಾನ್.